ವರಾಹಿ ಜಲಾಶಯ ಇರುವಂತಹ ಮಾಣಿ ಪ್ರದೇಶದಲ್ಲಿ ಆಗಿದ್ದು ಭೂಕಂಪನ ಅಲ್ಲ, ಬದಲಾಗಿ ಕಲ್ಲು ಗಣಿಗಾರಿಕೆಯಿಂದಾಗಿರುವಂತಹ ಕಂಪನ ಅನ್ನೋದ್ರ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನ 1:30ಕ್ಕೆ ಸ್ಫೋಟಗೊಂಡಿತ್ತಂತೆ. ಸ್ಫೋಟದ ತೀವ್ರತೆಗೆ ಕಂಪಿಸಿದ ಮಾಣಿ ಸುತ್ತಮುತ್ತಲಿನ ಗ್ರಾಮಗಳು ಅನ್ನುವಂತಹ ಮಾಹಿತಿ. ಜಲಾಶಯದ ಸುತ್ತಮುತ್ತ ಕಲ್ಲು ಗಣಿಗಾರಿಕೆ ನಡೆಸೋದೇ ದೊಡ್ಡ ಅಪರಾಧ. ಸುಪ್ರೀಂ ಕೋರ್ಟ್ ಕೂಡ ಇದು ಆದೇಶವನ್ನ ಹೊರಹಾಕಿದೆ. ಆದ್ರೆ ಪ್ರಭಾವಿ ರಾಜಕಾರಣಿಗಳು, ಅಧಿಕಾರಿಗಳ ನೆರಳಿನಲ್ಲಿ ಈ ಅಕ್ರಮ ಗಣಿಗಾರಿಕೆ ಅಲ್ಲಿ ನಡೀತಾ ಇದೆ ಅನ್ನೋದರ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿದ್ದು ಅಕ್ರಮ ಕಲ್ಲು ಗಣಿಗಾರಿಕೆಯ ಕಂಪನ, ಬದಲಾಗಿ ಅದು ಭೂಕಂಪನ ಅಲ್ಲ. ಜಲಾಶಯ ಇರುವಂತಹ ಪ್ರದೇಶದಲ್ಲಿ ಸುಮಾರು ಕಿಲೋಮೀಟರ್ ದೂರದವರೆಗೂ ಕೂಡ ಕಲ್ಲು ಗಣಿಗಾರಿಕೆ, ಯಾವುದೇ ರೀತಿಯಾಗಿರುವಂತಹ ಗಣಿಗಾರಿಕೆಯನ್ನ ನಡೆಸೋ ಹಾಗೆ ಇಲ್ಲ. ಆದ್ರೆ ನಿಯಮ ಬಾಹಿರವಾಗಿ ಇಲ್ಲೂ ಕಲ್ಲು ಗಣಿಗಾರಿಕೆಯನ್ನ ನಡೆಸ್ತಿದ್ದಾರೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಹಾಲಸ್ವಾಮಿ ಅವರಿಂದ. ಹಾಲಸ್ವಾಮಿ, ಇಷ್ಟೊತ್ತು ಅಲ್ಲಿ ಭೂಕಂಪನದಿಂದ ಭೂಮಿ ಕಂಪನವಾಗಿದ್ದು ಅನ್ನೋದನ್ನ ನಾವು ಊಹಿಸಿದ್ವಿ. ಆದ್ರೆ ಇಲ್ಲಿ ನಡೀತಾ ಇರೋದೇ ಬೇರೆ ಅನ್ನುವಂತಹ ಮಾಹಿತಿ, ಇದಕ್ಕೆ ಅಧಿಕಾರಿಗಳ ಕುಮ್ಮಕ್ಕು ಬೇರೆ ಇದೆ ಅನ್ನುವಂಥದ್ದು. ಏನಿದ್ರ ಸತ್ಯಾಸತ್ಯತೆ? ಸ್ಪಷ್ಟವಾಗಿ ಹೇಳೋದಾದ್ರೆ ಸಭಾ, ಇದು ಅತ್ಯಂತ ಸೂಕ್ಷ್ಮವಾದ ಪಶ್ಚಿಮ ಘಟ್ಟ ಪ್ರದೇಶ. ವರಾಹಿ ನದಿ ಹರಿಯುವಂತ ನದಿ ಪಾತ್ರ, ಮತ್ತೆ ಅದೇ ರೀತಿ ಮಾಣಿ ಅಣೆಕಟ್ಟೆ ಕಟ್ಟಿರ್ತಕ್ಕಂಥ ಜಾಗ, ಮತ್ತೆ ಅದೇ ರೀತಿ ವರಾಹಿ ಭೂಗರ್ಭ ವಿದ್ಯುತ್ ಕೇಂದ್ರ ಕೂಡ ಅತಿ ಸೂಕ್ಷ್ಮವಾದ ಪಶ್ಚಿಮ ಘಟ್ಟದ ಪದರಗಳಾಗಿ ಇರ್ತಕ್ಕಂಥ ಶಿಲಾಪದರಗಳ ನಡುವೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ಅತ್ಯಂತ ಅಪಾಯಕಾರಿ ಅಂತ ಎಲ್ಲಾ ರೀತಿಯ ತಜ್ಞರು ಕೂಡ, ಎಲ್ಲಾ ರೀತಿಯ ಕಸ್ತೂರಿ ರಂಗನ್ ವರದಿಯಿಂದ ಹಿಡಿದು ಎಲ್ಲಾ ತಜ್ಞರು ಕೂಡ ವರದಿ ಕೊಟ್ಟಿದ್ದಾರೆ. ಆದ್ರೆ ಅದೆಲ್ಲ ಒಂದು ಮೀರಿ ಸ್ಥಳೀಯ ರಾಜಕಾರಣಿಗಳು ಮತ್ತೆ ಸ್ಥಳೀಯ ಪೊಲೀಸರು ಮತ್ತೆ ಮುಖ್ಯವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲಾಗಿ ಅಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಇದರ ಪಬ್ಲಿಕ್ ಟಿವಿ ಕೂಡ ಇದ್ರ ಬಗ್ಗೆ ವಿಸ್ತೃತವಾದ ಮಾಣಿ ಡ್ಯಾಮಿನ ಕಣ್ಣಳತೆ ದೂರದಲ್ಲೇ ಕೂಡ ಶಕ್ತಿಶಾಲಿ ಡೈನಮೈಟ್ ಗಳನ್ನ ಬಳಸಿ ಸ್ಫೋಟ ಮಾಡಿ ಕಲ್ಲು ಗಣಿಗಾರಿಕೆನ ನಡೆಸಿರ್ತಕ್ಕಂಥದ್ದು. ಇದೇ ರೀತಿಯ ಒಂದು ಸ್ಫೋಟ ನಿನ್ನೆ ರಾತ್ರಿ ಆಗಿದೆ. ಆ ಸ್ಫೋಟದ ಪರಿಣಾಮವಾಗಿ ಆ ಭೂಮಿ ಕಂಪಿಸಿದಂತ ಅನುಭವ ಆಗಿದೆ, ಮತ್ತೆ ಆ ರೀತಿ ಶಬ್ದವೂ ಕೂಡ ಕೇಳಿ ಬಂದಿದೆ ಅನ್ನೋದು ಈಗ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಆದ್ರೆ ಇದ್ರ ಬಗ್ಗೆ ಇಷ್ಟರಲ್ಲ ಮಧ್ಯರಾತ್ರಿ 12:15 1 ಗಂಟೆ ಒಳಗಡೆ ಆಗಿದ್ದಂತ ಇದು ಈ ಕಂಪನ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಇವಾಗ ಅಲ್ಲಿನ ಸ್ಥಳೀಯ ಮೇಗರವಳ್ಳಿ ಗ್ರಾಮಸ್ಥರಾಗಿರುವಂತಹ ವೆಂಕಟೇಶ್ ಹೆಗಡೆ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಯಾವಾಗ ಆಗಿದ್ದು ಸರ್ ಈ ರೀತಿ ಕಂಪನದ ಅನುಭವ? ಏನ್ ನಡೀತಾ ಇದೆ ಅಲ್ಲಿ? ಇವತ್ತಿನ ಬೆಳಗಿನ ಜಾವ 1:30 ಸುಮಾರಿಗೆ. ಸಾಧಾರಣ ನಾವು ಮಲೆನಾಡಿನಲ್ಲಿ ಮಳೆ ಮತ್ತೆ ಅಂತ ಗಾಳಿ ಅವನ್ನೆಲ್ಲವನ್ನೂ ತಡ್ಕೊಂಡಿದ್ದು, ಆದ್ರೆ ಇದು ಮೊದಲನೇ ಅನುಭವ ನಮ್ಗೆ. ಸ್ವಲ್ಪ ಎಲ್ಲೋ ಬಾಂಬ್ ಹಾಕ್ತಂಗೋ ಏನೋ ಅನುಭವ ಆಗಿ ಮನೆಯಲ್ಲಿ ಇರ್ತಕ್ಕಂಥ ಪಾತ್ರೆ ಪಗಡೆಗಳೆಲ್ಲ ಕೆಳಗ್ ಬಿದ್ದು ಮತ್ತೆ ಗಾಡ್ರೇಜ್ ಬೀರ್ಗಳೆಲ್ಲ ಶೇಕ್ ಆಗಿವೆ. ಅವಾಗ ಸ್ಥಳೀಯರು ಎಲ್ಲರೂ ಕೂಡ ಎದ್ದು ಹೊರಗಡೆ ಬರುವಂತ ಒಂದು ಪರಿಸ್ಥಿತಿ. ಯಾಕೆಂದ್ರೆ ಗಾಢ ನಿದ್ದೆಯಲ್ಲಿ ಇದ್ರು ಕೂಡ ಎಲ್ಲರೂ ಎಚ್ಚರಾಗಿದ್ದಾರೆ ಅಂದ್ರೆ ಅದರ ಕಂಪನ ಯಾವ ಮಟ್ಟದ್ದು ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಏನು ಇಲ್ಲಿ ಯಡೂರು, ಮಾಸ್ತಿಕಟ್ಟೆ, ಹಾಗೆ ಹುಲ್ಕಲ್ ಘಾಟಿ ಮತ್ತೆ ಮೇಗರವಳ್ಳಿ, ಗಾಡ್ರಗೆದ್ದೆ ಈ ಪ್ರದೇಶದಲ್ಲಿ ವರಾಹಿ ಹಿನ್ನೀರು ಸ್ಟಾಕ್ ಇದೆ. ಆ ಹಿನ್ನೀರು ಸ್ಟಾಕ್ ಇರ್ತಕ್ಕಂಥ ಪ್ರದೇಶದಲ್ಲಿ ಭೂಪ್ರದೇಶ ಏನಿದೆ ಅಲ್ಲಿ ಹೆಚ್ಚಿನ ಒಂದು ಅನುಭವ ಆಗಿದೆ. ಇದರ ಈ ಶಬ್ದದ ಅನುಭವ ಮತ್ತೆ ಮೂಲದವ್ರು ಎದ್ದಿರ್ತಕ್ಕಂಥದ್ದು ಈ ಸ್ಥಳೀಯವಾಗಿ ಎಲ್ಲ ಕಡೆನೂ ಇದು ಆಗಿದೆ. ಇದಕ್ಕೆ ಒಂದು ಹಿನ್ನೀರೇನಾದ್ರು ಸ್ಟಾಕ್ ಆಗಿ ಭೂಮಿಗೆ ಅದರ ಲೋಡ್ ಜಾಸ್ತಿಯಾಗಿ ಆಗಿರ್ಬೋದು. ಮತ್ತೆ ಈ ಉದಾಹರಣೆಗೆ ಮರಳು ಎತ್ತಕ್ಕಂಥದ್ದು ಮತ್ತು ಈ ಸ್ಥಳದಲ್ಲೇ ಅಂದ್ರೆ ಆಜು ಬಾಜು ಕಲ್ಲು ಗಣಿಗಾರಿಕೆ ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿ. ಈಗ ತೀರ್ಥಹಳ್ಳಿ ಅಂತಕ್ಕಂಥದ್ದು ಅರ್ಧ ಭಾಗ ಕುರುವಳ್ಳಿ ಬಂಡೆ ಆವರಿಸಿದೆ. ಅಲ್ಲಿ ದಿನನಿತ್ಯ ಸಾವಿರಾರು ಲೋಡ್ಗಳು ಕರ್ನಾಟಕದ ರಾಜ್ಯಾದ್ಯಂತ ಹೋಗ್ತಾ ಇದೆ. ಅಲ್ಲಿ ಯಾವ ಪರ್ಮಿಷನ್ ಇದು ಕಾನೂನು ಬಾಹಿರ ಅಲ್ವಾ? ಅಂದ್ರೆ ಜಲಾಶಯ ಇರುವಂತಹ ಸುಮಾರು ಕಿಲೋಮೀಟರ್ ದೂರದವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಗಣಿಗಾರಿಕೆಯನ್ನ ನಡೆಸೋ ಹಾಗಿಲ್ಲ. ಆದ್ರೂ ಕೂಡ ಹೆಂಗೆ ನಡೀತಿದೆ ಸರ್ ಅಲ್ಲಿ? ಈಗ ಉದಾಹರಣೆಗೆ ತೀರ್ಥಹಳ್ಳಿ ತಾಲೂಕಿನಲ್ಲೇ ಗಾಜನೂರು ಡ್ಯಾಮಿನ ನೀರು ಕೂಡ ಇದೆ, ರೋಡ್ ಸೈಡ್ ಎಲ್ಲಾ ಕಡೆನೂ ಇದೆ. ಅದೇ ತರ ವರಾಹಿ ಹಿನ್ನೀರಂತೂ ಸುಮಾರು ಎಕರೆಗಟ್ಟಲೆ ಪ್ರದೇಶದಲ್ಲಿ ನೀರು ಸ್ಟಾಕ್ ಆಗಿ ನಿಂತಿದೆ. ಅದ್ರ ಮಧ್ಯದಲ್ಲಿ ತೀರ್ಥಹಳ್ಳಿಯ ಹೃದಯ ಭಾಗದಲ್ಲಿ ಕುರುವಳ್ಳಿಯ ಬಂಡೆ ಯಥೇಚ್ಛವಾಗಿ ಒಡೆದು ಅದಕ್ಕೆ ಬ್ಲಾಸ್ಟ್ ಅನ್ನ ಮಾಡ್ತಕ್ಕಂಥದ್ದು, ಅದು ದಿನನಿತ್ಯ ನಡೀತಕ್ಕಂಥದ್ದು. ಸಾವಿರಾರು ಲೋಡು ಕರ್ನಾಟಕದ ಮೂಲೆಗೆ ತೀರ್ಥಹಳ್ಳಿ ಕರ್ನಾಟಕ ಕಲ್ಲಿಗೆ ತುಂಬಾ ಬೇಡಿಕೆ ಇದೆ. ಅದರಿಂದ ರಾಜ್ಯಾದ್ಯಂತ ಇಲ್ಲಿಂದ ಹೋಗ್ತಾ ಇದೆ. ಆದ್ರೆ ಅದು ಯಾವ ಒಂದು ಮಾನದಂಡದಲ್ಲಿ ಮಾಡ್ತಾರೆ ಮತ್ತೆ ಏನು ಅನ್ನೋದು ಸ್ಥಳೀಯರಿಗೆ ಪ್ರಭಾವಿ ರಾಜಕಾರಣಿಗಳು ಇದ್ದಾರೆ ಅಲ್ಲಿ, ಘಟಾನುಘಟಿ ರಾಜಕಾರಣಿಗಳು ಶಿವಮೊಗ್ಗದಿಂದ ಇದ್ದಾರೆ. ಅವ್ರ ಗಮನಕ್ಕೆ ಬಂದೇ ಇಲ್ವಾ ಸರ್ ಈ ಎಲ್ಲ ವಿಷಯ? ಬಂದಿದೆ. ಆದ್ರೂ ಮತ್ತೆ ಸುಮ್ಮನೆ ಇದ್ದಾರಾ?
ಜಾಣ ಕುರುಡು ಅಂತ. ಅದರಲ್ಲಿ ಅವರ ಪಾತ್ರಗಳು ಕೆಲವ್ರದ್ದು ಇದ್ರು ಇರ್ಬೋದು, ಈ ಮರಳು ಗಣಿಗಾರಿಕೆ ಅಥವಾ ಈ ಕಲ್ಲಿನ ಗಣಿಗಾರಿಕೆಯಲ್ಲಿ. ದಟ್ಸ್ ದ ಪಾಯಿಂಟ್. ಅಂದ್ರೆ ಯಾರ ಕುಮ್ಮಕ್ಕು ಇಲ್ಲದೆ, ಅಧಿಕಾರಿಗಳ ಕುಮ್ಮಕ್ಕು ಇಲ್ಲದೆ, ಅಲ್ಲಿ ಜನಪ್ರತಿನಿಧಿಗಳ ಕುಮ್ಮಕ್ಕು ಇಲ್ಲದೆ ಈ ರೀತಿಯ ಅದು ಅಕ್ರಮ ಗಣಿಗಾರಿಕೆ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಹೌದು, ಈಗ ಅಧಿಕಾರಿಗಳು ಹಣಕ್ಕೆ ಮತ್ತು ರಾಜಕಾರಣಿಗಳ ಪ್ರಭಾವಕ್ಕೆ ಒಳಗಾಗಿ ಡೆಫಿನೆಟ್ಲಿ ಇಲ್ಲಿಗಲ್ಲಿ ನಡೆಸಲಿಕ್ಕೆ ಅವಕಾಶ ಕೊಟ್ಟಿರ್ಬೋದು. ಒಟ್ಟಾರೆ ನಾವು ಕೊಡಗು ಮತ್ತು ಅದನ್ನೆಲ್ಲ ನೋಡಿದಾಗ ಜನ ಭಯಭೀತರಾಗಿ ಜೀವನ ಮಾಡಬೇಕಾದಂತ ಪರಿಸ್ಥಿತಿ ಮಲೆನಾಡಿಗೆ ಬಂದಿದೆ. ಸರ್, ಇವಾಗ ನೀವು ಕಂಪ್ಲೇಂಟ್ ಕೊಟ್ಟಿದ್ರಾ ಸರ್, ಈ ರೀತಿ ಸ್ಫೋಟದ ಅನುಭವ ಆಯ್ತು ನಮ್ಗೆ ಅಂತ? ಇಲ್ಲ, ಕಂಪ್ಲೇಂಟ್ ಯಾರಿಗ್ ಮಾಡ್ಬೇಕಂತ ಈಗ ಹಳ್ಳಿಲಿ ನಮ್ದು ಈಗ ಮಲೆನಾಡು ಪ್ರದೇಶ, ಯಾರಿಗ್ ಕಂಪ್ಲೇಂಟ್ ಮಾಡ್ಬೇಕಂತ ಗೊತ್ತಾಗಲ್ಲ ಮೇಡಮ್. ಈಗ ಯಾಕೆ ಸರ್ ಕಂಪ್ಲೇಂಟ್ ಹೋಗಿ ಮಾಡ್ಬೋದಲ್ವಾ ಸರ್? ನಿಮ್ಮ ವ್ಯಾಪ್ತಿಗೆ ಬರುವಂತಹ ಪಂಚಾಯಿತಿ ಆಗಿರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಅಲ್ಲೋಗಿ ಕಂಪ್ಲೇಂಟ್ ಕೊಡ್ಬೋದಲ್ವಾ ಸರ್? ಅಲ್ಲ, ಅದು ಈಗ ನಮ್ಗೆ ಪರ್ಟಿಕ್ಯುಲರ್ ಆಗಿ ಬಂಡೆಯಿಂದನೇ ಆಗಿದೆ ಅಂತಾನೋ ಅದ್ ಯಾವುದೇ ರೀತಿ ಆಗಿರ್ಬಹುದು, ಅಂದ್ರೆ ಕಂಪನದ ಅನುಭವ ಆಯ್ತು ಸರ್ ಅಂತ ಅಂದ್ರೆ ಅನುಭವ ಅಂತಕ್ಕಂಥದ್ದು ಇಂಟೆಲಿಜೆನ್ಸಿ ರಿಪೋರ್ಟ್ ಮತ್ತು ಅವೆಲ್ಲವೂ ಈಗ ಪ್ರಚಾರದಲ್ಲಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಮತ್ತೆಲ್ಲ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇದೆ. ಅದು ನಾವೇನು ಹೋಗಿ ಕಂಪ್ಲೇಂಟ್ ಕೊಡಕ್ಕಿಂತ ಅವ್ರು ಬರ್ಬೋದಲ್ಲ. ಓಕೆ ಸರ್, ಹಾಗೆ ಸಂಪರ್ಕದಲ್ಲಿರಿ. ಇವಾಗ ಶಿವಮೊಗ್ಗ ಡಿಸಿ ಆಗಿರುವಂತಹ ದಯಾನಂದ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ವರಾಹಿ ಜಲಾಶಯದ ಸುತ್ತಮುತ್ತಲಿನ ಗ್ರಾಮದಲ್ಲಿ ದೊಡ್ಡ ಮಟ್ಟದ ಸ್ಫೋಟದ ಅನುಭವ ಆಗಿದೆ ಬೆಳಗಿನ ಜಾವ 1:15 ಸುಮಾರಿಗೆ. ಈ ವಿಷಯ ನಿಮ್ ಗಮನಕ್ಕೆ ಬಂದಿದೆಯಾ ಸರ್? ಬಂದಿದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ, ಅಲ್ಲಿಂದನೂ ಕೂಡ ಅದ್ರ ಮಾಹಿತಿ ನಾವು ತೆಗೆದುಕೊಂಡಿದ್ದೇವೆ. 2.2 ಇದು 2.2 ಆಗಿದೆ. ಬಟ್ ಅದು ಸ್ಥಳೀಯರ ಹತ್ರನು ಬೆಳಗ್ಗೆಯಿಂದ ನಾವು ಇದಲ್ಲಿದ್ದೇವೆ. ಬೇರೆ ಸಿವಿಯರ್ ಏನಾಗಿಲ್ಲ, ಸ್ವಲ್ಪ ನಡುಕದ ಯಾವ ಕಾರಣಕ್ಕಾಗಿದೆ ಸರ್, ಆ ಬಗ್ಗೆ ಮಾಹಿತಿ? ಅಲ್ಲ, ಅದು ಸೈಂಟಿಫಿಕ್ ರೀಸನ್ ನಮ್ಗೆ ಗೊತ್ತಿಲ್ಲ ಏನಂತ. ಅದನ್ನ ಅಲ್ಲಿ ನಾವು ಸಂಬಂಧಪಟ್ಟಂತ ಇಲಾಖೆಯಿಂದ ನಾನು ವೆರಿಫೈ ಮಾಡ್ತೇನೆ, ತಗೊಳ್ತೇನೆ. ಬಟ್ ಅಲ್ಲಿಂದ ಮಾಹಿತಿ ಬಂದಾಗ 2.2 ಇದು ಅದರ ಸಾಂದ್ರತೆ ಆಗಿದೆ. ಸರಿ ಸರ್, ಇವಾಗ ಮಗದೊಂದು ಸರ್, ಜಲಾಶಯದ ಸುತ್ತಮುತ್ತಲು ಯಾವುದೇ ರೀತಿಯಾಗಿರುವಂತಹ ಗಣಿಗಾರಿಕೆಯನ್ನ ನಡೆಸೋ ಹಾಗಿಲ್ಲ, ಇದು ಕಾನೂನು ಬಾಹಿರ ಅನ್ನುವಂತಹ ಅಂಶ ನಿಮ್ ಗಮನಕ್ಕೂ ಕೂಡ ಇದೆ. ಆದ್ರೆ ಶಿವಮೊಗ್ಗದಾದ್ಯಂತ ರಾಜಾರೋಷವಾಗಿ ಇದು ನಡೀತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಇಲ್ಲ. ಎಲ್ಲಿ ಇಕೋ ಸೆನ್ಸಿಟಿವ್ ಝೋನ್ ಇದೆ ಅಲ್ಲೆಲ್ಲ ಕೂಡ ನಾವು ಬಂದ್ಮೇಲೆ, ನಾನು ಈಗ ಬಂದ ನಂತರ ಎಲ್ಲಾ ಕ್ರಷರು ಅವು ಇವೆಲ್ಲ ಯೂನಿಟ್ ಗಳನ್ನೆಲ್ಲ ಸ್ಟಾಪ್ ಮಾಡ್ತಿದ್ದೇವೆ. ಮೆಸ್ಕಾಮ್ಗೆ ಹೇಳಿ ಅವ್ರ ಎಲೆಕ್ಟ್ರಿಸಿಟಿ ಎಲ್ಲ ಕಟ್ ಮಾಡ್ತಿದ್ದೇನೆ. ಯಾವ್ಯಾವ ಇಕೋ ಸೆನ್ಸಿಟಿವ್ ಝೋನ್ ವ್ಯಾಪ್ತಿ ಬರುತ್ತೋ ಫಾರೆಸ್ಟ್ ಇಂದ ಅಂತ ಕಡೆ ಎಲ್ಲ ಸ್ಟಾಪ್ ಮಾಡಿದೆ. ಹಿಂದೆ ಒಂದಿತ್ತು NHRC ಕಂಪ್ಲೇಂಟ್ ಕೂಡ ಆ ಏರಿಯಾದಲ್ಲಿ ಹೋಗಿತ್ತು, ಅದು ಸ್ಟಾಪ್ ಆಗಿದೆ. ನಂತರ ನಾನು ಬಂದ ನಂತರ 30 ರಿಂದ 40 ಕ್ರಷರ್ ಝೋನ್ಗಳನ್ನೆಲ್ಲ ನಾನು ಇದಕ್ಕೇನು ಫಾರೆಸ್ಟ್ ಇಕೋ ಸೆನ್ಸಿಟಿವ್ ಝೋನ್ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ಟಾಪ್ ಯಾರದೇ ನೀವೆಲ್ಲಾ ಕಡೆ ಹೋಗಿ ಸ್ಟಾಪ್ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿನ ಸ್ಥಳೀಯರ ಜೊತೆ ನಾವು ಮಾತಾಡ್ಸಿದ್ವಿ, ಅವಾಗ್ಲೇ ಜಿಲ್ಲಾಡಳಿತದ ಅಧಿಕಾರಿಗಳೇ ಅಲ್ಲಿ ಶಾಮೀಲಾಗಿ ಇದಕ್ಕೆಲ್ಲ ಕುಮ್ಮಕ್ ಕೊಡ್ತಿದ್ದಾರೆ, ಮಾಡ್ತಿದ್ದಾರೆ ಅಂತ ಅಂದ್ರು ಸರ್. ಯಾವ್ದ್ರಲ್ಲಿ ಆರೋಪ ಮಾಡಿದ್ರು. ಅಲ್ಲ, ಯಾವುದೇ ಇದರಲ್ಲಿ ನಮ್ಮ ಏನು ಗೈಡ್ಲೈನ್ಸ್ ಇದೆ ಅದನ್ನ ಉಲ್ಲಂಘನೆ ಮಾಡಿ ಇಂಥ ಕಡೆ ನಡೀತಾ ಇದೆ ಅಂತ ಹೇಳಿದ್ರೆ ನಾನು ವೆರಿಫೈ ಮಾಡ್ತೇನೆ. ಆ ತರ ಇಲ್ಲ. ನಾನು ಈವನ್ ಇಕೋ ಸೆನ್ಸಿಟಿವ್ ಝೋನ್ ಅನ್ನ ಇರುವಂತ ಪ್ಲೇಸಸ್ ಎಲ್ಲ ನಾನು ಕೊಟ್ಟಿಲ್ಲ. ಹಿಂದೆ ಏನ್ ನಾರ್ಮ್ಸ್ ಪ್ರಕಾರ ಎಲಿಜಿಬಲ್ ಇರುವಂತ ಇದೆ ಹೊರತು ಎಲ್ಲ ಅದರ ವ್ಯಾಪ್ತಿನಲ್ಲಿ ಅಥವಾ ಅದಕ್ಕೆ ವೈಲೇಷನ್ ಆಗೋ ಗೈಡ್ಲೈನ್ ವೈಲೇಷನ್ ಆಗೋ ರೀತಿಯಲ್ಲಿ ಯಾವುದೇ ಪ್ಲೇಸ್ ಗಳಲ್ಲೂ ನಡೆಯುತ್ತಿಲ್ಲ. ಹಾಗಾಗಿ ಅದನ್ನ ಸ್ಥಳಕ್ಕೆ ಹೋಗಿ ವಿಸಿಟ್ ಮಾಡಿದ್ರ ಸರ್? ಸ್ಥಳಕ್ಕೆ ಹೋಗಿ ನಾನು ವಿಸಿಟ್ ಮಾಡಿ, ಬೆಳಿಗ್ಗೆ ನಮ್ಮ TET ಎಕ್ಸಾಮ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ನಾನು ಅಲ್ಲಿದ್ದೆ. ಹಾಗಾಗಿ ಸ್ಥಳಕ್ಕೆ ವಿಸಿಟ್ ಮಾಡ್ಲಿಕ್ಕೆ ಏನು ಡ್ಯಾಮೇಜಸ್ ಏನಾದ್ರು ಆಗಿದ್ರೆ ನಾವು ವಿಸಿಟ್ ಮಾಡ್ಬೋದು, ಏನಿಲ್ಲ. ಶೇಕಾದ ಅನುಭವ ಆಗಿದೆ ಬಿಟ್ರೆ ಯಾವುದೇ ರೀತಿ ಡ್ಯಾಮೇಜ್ ಆಗ್ಲಿ ಪ್ರಾಬ್ಲಮ್ ಆಗ್ಲಿ ಏನಿಲ್ಲ, ಎಲ್ಲೂ ಆಗಿಲ್ಲ, ಸಮಸ್ಯೆಗಳೆಲ್ಲೂ ಆಗಿಲ್ಲ. ಹಂಗಾಗಿ ವಿಸಿಟ್ ಮಾಡೋ ಪ್ರಶ್ನೆ ಬಂದಿಲ್ಲ. ನಾನು ವಿಚಾರಿಸಿದ್ದೇನೆ, ಆ ಏರಿಯಾದಲ್ಲಿ ಯಾರ್ಯಾರು ನಮ್ಮ ಅಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೇನೆ, ಹೇಳಿದ್ದೇನೆ. ಬಟ್ ಎಲ್ಲಿಯೂ ಕೂಡ ಯಾವುದೇ ಡ್ಯಾಮೇಜಸ್ ಏನಾರು ಅನಾಹುತಗಳು ಏನು ಅವಘಡಗಳು ಏನೂ ಆಗಿಲ್ಲ. ಅದು ನಡುಕಾದ ಅನುಭವ ಆಗಿದೆ ಅಷ್ಟೇ. ಸರಿ ಸರ್, ಜೊತೆಗೆ ಯಾಕೆ ಸ್ಥಳಕ್ಕೆ ಹೋಗಿಲ್ಲ ಅಂತ ಕೇಳಿದಂದ್ರೆ ಅಲ್ಲಿನ ಸ್ಥಳೀಯರೊಬ್ರು ಮಾತಾಡ್ತಾ ಇದ್ರು, ಮೇಡಮ್ ನಾವು ಯಾರಿಗೆ ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರು. ಡೈರೆಕ್ಟ್ ಆಗಿ ನೀವೇ ಹೋಗಿ ವಿಚಾರಿಸಿದ್ರೆ, ನೀವೇ ಹೋಗಿ ಕೇಳಿದ್ರೆ ನಿಮ್ಗೂ ಕೂಡ ಇನ್ಫಾರ್ಮೇಶನ್ ಸಿಕ್ತಿತ್ತು ಅಂತ ಸರ್. ಇವಾಗ ಏನಾಗಿದೆ, ಸ್ಥಳ ಆಗಿದೆ, ಅದರಲ್ಲಿ ನಾನು 1 ತಿಂಗಳ ಹಿಂದೆ ನಾನೇ ಗ್ರಾಮ ವಾಸ್ತವ್ಯ ಅದೇ ಪ್ಲೇಸ್ ಅಲ್ಲಿ ಮಾಡಿದ್ದೇನೆ. ಇಡೀ ಅಧಿಕಾರಿಗಳು ಕರ್ಕೊಂಡೋಗಿ ಅದೇ ಹುರುಳಿ ಅನ್ನೋ ಗ್ರಾಮದಲ್ಲಿ ಏನಾಗಿದೆಯೋ ಏರಿಯಾ, ಅದೇ ಜಾಗದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಒಂದಿನ
ಜನಸ್ಪಂದನವನ್ನ ಇಡೀ ದಿನ ಜನಸ್ಪಂದನ ಮಾಡಿ ರಾತ್ರಿ ಗ್ರಾಮ ವಾಸ್ತವ್ಯ ಮಾಡಿ ಇದ್ದು ಬಂದಿದ್ದೇನೆ. ಹಾಗಾಗಿ ಈ ಪ್ಲೇಸ್ ಭೇಟಿ ಮಾಡಿಲ್ಲ ಅಥವಾ ನೋಡಿಲ್ಲ ಅಂತ ಏನಿಲ್ಲ. ನಾವು ರೆಗ್ಯುಲರ್ ಈಗ KFD ಇರೋದ್ರಿಂದ ಆ ಏರಿಯಾದಲ್ಲಿ ಪ್ರತಿದಿನವೂ ಕೂಡ ನಾವು ವಿಸಿಟ್ ಮಾಡ್ತಾನೆ ಇದೀವಿ. ಈ ಇಶ್ಯೂ ನಲ್ಲಿ ಯಾಕೆ ನೋಡಿಲ್ಲ, ಯಾವುದೇ ಅನಾಹುತಗಳ ಪ್ರಶ್ನೆ ದೂರುಗಳಿಲ್ಲ, ಎಲ್ಲೂ ಆಗಿಲ್ಲ. ನಾನ್ ನಮ್ಮ ಅಧಿಕಾರಿಗಳನ್ನ ನಮ್ಮ ಇವರು ತಾಲೂಕ್ ಲೆವೆಲ್ ಅಧಿಕಾರಿಗಳಿಗೆ ಹೇಳಿದ್ದಾರೆ, ಎಲ್ಲಿಯೂ ಕೂಡ ಅನುಭವ ಆಗಿದೆ ಅಂತ ಹೇಳಿದ್ದಾರೆ ಹೊರತು ಯಾವುದೇ ಅನಾಹುತ, ಸಣ್ಣ ಪುಟ್ಟ ಅನಾಹುತಗಳು ಕೂಡ ಆಗಿಲ್ಲ. ಥ್ಯಾಂಕ್ ಯು. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದೆ.